ಸಿಎಂ ಇಳಿತಾರೆ, ಸಿದ್ದರಾಮಯ್ಯ ಅವರು ಇಳಿತಾರೆ, ಡಿ.ಕೆ. ಶಿವಕುಮಾರ್ ಸಿಎಂ ಆಗುವಂತ ಎಲ್ಲ ಪ್ಲಾನ್ ನಡೀತಾ ಇದೆ ಅಂತ ಪ್ರತಿಬಾರಿ ಕೂಡ ಇದೆ. ನವೆಂಬರ್ ಕ್ರಾಂತಿ ಅಂತ ಒಂದು ಟ್ವೀಟ್ ಮಾಡ್ತಿರ್ತಾರೆ ಅವರು. ಅಶೋಕ್ ಅಣ್ಣನ ಒಂದು ಸ್ವಲ್ಪ ದಿವಸ ನಾ ಬಬಲಾದಿ ಮಠದಾಗ ಓದ್ಬಿಡ್ತೀನಿ. ಅಲ್ಲಿ ಭವಿಷ್ಯ ಅದನ್ನು ಕಲ್ತ್ಕೊಂಡು ಬಂದು ಹೇಳುವಂಥ ಬಬಲಾದಿ ಮಠ, ಅಲ್ಲಿ ಬಬಲಾದಿ ಮಠ ಅಂತಿದೆ, ಉತ್ತರ ಕರ್ನಾಟಕ ಬಬಲಾದಿ ಅಂತ ಹೇಳಿ ಒಂದು ಭಾಳ ಫೇಮಸ್ ಮಠ ಅದು. ಈ ಕಾಲಜ್ಞಾನದ ಬಗ್ಗೆ ಭಾಳಷ್ಟು ಉಲ್ಲೇಖಗಳಿದ್ದಾವೆ. ಆ ಕಾಲಜ್ಞಾನಗಳ ಬಗ್ಗೆ ಏನು ಹೇಳಿದಾರಲ್ಲ, ಮುಂದಿನ ಭವಿಷ್ಯದ ಬಗ್ಗೆ ಅವೆಲ್ಲವೂ ನಿಜ ಆಗ್ತಾಯಿದೆ. ಅಶೋಕ್ ಅಣ್ಣನ ಒಂದು ದಿವಸ ತೊಡೆ ದಿವಸ ಅಲ್ಲಿ ಓದಿಟ್ಟು ಸ್ವಲ್ಪ ಅವನಿಗೆ ಉಪದೇಶ ಮಾಡಿಸಿ ಅವನಿಗೊಂದು ಸ್ವಲ್ಪ ತತ್ವಜ್ಞಾನವನ್ನು ಅವರು ತಲೆ ಒಳಗೆ ಬಿತ್ತಿಸಿ ಮುಂದಿನ ನಿರ್ಮಾಣದಲ್ಲಿ ಕಾಲಜ್ಞಾನವನ್ನು ಹೇಳಲಿಕ್ಕೆ ಅವರು ಪ್ರಾರಂಭ ಮಾಡಿದ್ರು. ಸರ್, ನೀವು ಸಚಿವ ಸ್ಥಾನದ ನಿಮ್ಮ ಕರ್ಕೊಂಬಂದಿದ್ದ ಉದ್ದೇಶ ಈಡೇರಲಿಲ್ಲ ಇನ್ನು ಅಂತ. ಯಾವ ಉದ್ದೇಶ ನಿನಗೆ ನಾನು ಹೇಳಿದ್ದೆ ಯಾವತ್ತು? ನನ್ನ ಉದ್ದೇಶ ಅಂತ ನಾನೇನು ಹೇಳಿಲ್ಲ. ಹಿತೈಷಿಗಳು ನಿಮ್ಮ ಬೆಂಬಲಿಗರು, ಆ ಹಿತೈಷಿಗಳ ಮಾತು ನೀವು ಕೇಳ್ಕೊಂಡು ನೀವೇನು ಹೇಳತ್ತಾರಲ್ಲ, ನಿಮಗೊಂದು ಅಭಿನಂದನೆ. ರಾಜಕಾರಣದಲ್ಲಿ ಯಾರೂ ಸನ್ಯಾಸಿಗಳಲ್ಲ. ನನ್ನಿಂದ ಕಾಂಗ್ರೆಸ್ಗೂ ಲಾಭ ಆಗಿದೆ, ಕಾಂಗ್ರೆಸ್ಸಿಂದ ನನಗೂ ಲಾಭ ಆಗಿದೆ. ನನಗೆ ಗೊತ್ತಿಲ್ಲ, ಮುಖ್ಯಮಂತ್ರಿಗಳನ್ನ ಕೇಳ್ರಿ. ನೀವು ರಾಂಗ್ ಅಡ್ರೆಸ್ಗೆ ಪತ್ರ ಬರೆದ್ರೆ ಉತ್ತರ ಹೆಂಗೆ ಸಿಗೋದು? ರಾಜಕಾರಣದಲ್ಲಿದ್ದವ್ರು ಯಾರೂ ಸನ್ಯಾಸಿಗಳಲ್ಲ ರೀ, ಯಾರೂ ಅಲ್ಲ. ಎಲ್ಲರೂ ಅಪೇಕ್ಷಿತರನ್ನೇ. ಎಲ್ಲರೂ ಏನಾದರೂ ಆಗಬೇಕು ಅನ್ನೋವಂಥದ್ದನ್ನೇ ಇರುತ್ತೆ. ಕ್ಷೇತ್ರ ಡೆವಲಪ್ ಆಗಬೇಕು, ಮರು ಆಯ್ಕೆ ಆಗಬೇಕು, ಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು. ಈಗ ಏನು ಕೊಟ್ಟರೆ ನಿಭಾಯಿಸ್ತೀನಿ. ಗೊತ್ತಿಲ್ಲ, ನೀವು ರೇಸಲ್ಲಿ ಇದ್ದೀರಾ ಸರ್, ನಿಮ್ಗೆ ಗೊತ್ತಿಲ್ಲ. ನೀವು ರೇಸಲ್ಲಿ, ನಾನು ಇಷ್ಟೇ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ನನ್ನನ್ನು ಬಳಸ್ಕೊಳ್ತಾ ಇದೆ, ಬಳಸ್ಕೋಬೇಕು ಅಂತಕ್ಕಂಥದ್ದು ಇದೆ ಅಷ್ಟೇ. ಥ್ಯಾಂಕ್ ಯು. ಪಕ್ಷದವ್ರು ಅದನ್ನು ಬಿಟ್ಟರೆ ಬೇರೆ ಯಾವುದಾದ್ರೂ ಕೇಳಿದ್ದು ಉದಾಹರಣೆ ನಿಮಗೆ ಹೇಳ್ತಾ ಇದೆ. ಯಾವುದೇ ಆಕ್ಸಿಡೆಂಟ್ ಆಗಲಿ, ಯಾವುದೇ ಬರಲಿ, ಯಾವುದೇ ಒಂದು ಸಂದರ್ಭ ಬಂದಾಗ ವಿರೋಧ ಪಕ್ಷದವರು ಅಲ್ಲ, ಅವರು ಪ್ರತಿಪಕ್ಷ ಕೆಲಸ ಮಾಡ್ತಕ್ಕಂಥದ್ದು ಮಾರುತು ವಿರೋಧ ಪಕ್ಷ ಕೆಲಸ ಮಾಡ್ತಾಯಿದ್ದಾರೆ. ಪ್ರತಿಪಕ್ಷ ಅಂತಂದರೆ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ವಿವೇಚನೆ ಇಟ್ಕೊಂಡು ಮಾಡ್ತಕ್ಕಂಥದ್ದು ಪ್ರತಿಪಕ್ಷದ ಕೆಲಸ. ಅವ್ರು ವಿರೋಧ ಪಕ್ಷ ಕೆಲಸ ಮಾಡ್ತಾರೆ, ಎಲ್ಲದಕ್ಕೂ ವಿರೋಧ ಮಾಡೋದು. ನಾವು ಪೂರ್ವ ಆತಂದರೆ ಅವ್ರು ಪಶ್ಚಿಮ ಅಂತಾರೆ, ನಾವು ದಕ್ಷಿಣ ಆತಂದರೆ ಅವ್ರು ಉತ್ತರ ಅಂತಾರೆ, ನಾವು ಮೇಲೆ ತೋರಿಸಿದ್ರೆ ಅವ್ರು ಕೆಳಗಡೆ ಅಂತಾರೆ. ಹೀಗಾಗಿ ಅವ್ರಿಗೆ ಪ್ರತಿಯೊಂದಕ್ಕೂ ವಿರೋಧ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಅವರಲ್ಲಿ ಬಂದುಬಿಟ್ಟಿದೆ. ಮತ್ತು ಪ್ರತಿಯೊಂದಕ್ಕೂ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇದು ಕೇಳ್ತಕ್ಕಂಥದ್ದು ರೂಢಿಯಾಗಿಬಿಟ್ಟಿದೆ. ಬಾಯಾಟ ಮಾಡಿ ಕೊಟ್ಬಿಟ್ಟಿದ್ದಾರೆ. ಈ ಮಕ್ಕಳಿಗೆ ಕಂಠಪಾಠ ಮಾಡ್ತಾರಲ್ಲ, ಆ ಥರ ಕಂಠಪಾಠ ಮಾಡಿಸ್ತಾ ಇದ್ದಾರೆ ಅವರು. ರಾಜೀನಾಮೆ ಕೊಡಿ. ಅವ್ರು ಕನಸು ಹೋಗಿ ಬೀಳ್ತಾ ಇದ್ದಾವೆ. ರಾತ್ರಿ ಮಲ್ಕೊಂಡಾಗ ಕನಸು ಒಮ್ಮೆ ಯಾರೋ ಹೇಳ್ತಿದ್ರು, ರಾತ್ರಿ ಬಡಬಡಿಸ್ತಾ ಇದ್ದಾರೆ ಇವರು, ಮಲ್ಕೊಂಡಲ್ಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ಬಡಬಡಿಸ್ತಾ ಇದ್ರು ಅಂತೇಳಿ. ಹಂಗೆ ರೂಢಿಯಾಗಿದೆ ಸರ್. ಲೋಪ ಆಗಿಲ್ವ ಹಾಗಾದರೆ ಕೇಸ್ನಲ್ಲಿ, ಕಾಲು ತುಳಿತ ಘಟನೆಯಲ್ಲಿ ಸರ್ಕಾರದ ಲೋಪ ಇಲ್ವಾ? ನಾವು ಲೋಪ ಆಗಿಲ್ಲ ಅಂತ ಹೇಳಿ ಕಿಸಿಂದ ಹೇಳ್ತಾ ಇಲ್ಲ, ಅಚಾತುರ್ಯದಿಂದ ಆಗಿರ್ತಕ್ಕಂಥ ಅದು ಕೆಲಸ. ನಮಗೆ ಸರ್ಕಾರಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ಬೋದು ಅಂತ ಯಾರೂ ಒಯ್ಯೋದಿಲ್ಲ. ನೋಡಿ, ಒಂದೊಂದು ಸಮಾವೇಶ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಮಾಡಬೇಕಾಗುತ್ತೆ. ಒಂದು 50,000 ಜನ ಸೇರಿಸ್ಬೇಕಾದ್ರೆ ಒಂದು ತಿಂಗಳ ತನಕ ನಾವು ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ಇದು 18-20 ವರ್ಷದ ಒಳಗಡೆ ಇದೊಂದು ಸಲ ನಾವು ಕರ್ನಾಟಕ ಗೆದ್ದಿದ್ದಿಲ್ಲ ಅಂತಕ್ಕಂಥ ಒಂದು ಮನೋಸ್ಥಿತಿ ಎಲ್ರಿಗೂ ಬಂದ ಮೇಲೆ ಭಾಳಷ್ಟು ಅದು ಉತ್ಸಾಹ ಬಂದುಕೊಂಡು ಪ್ರತಿಯೊಬ್ಬರೂ ಜನ ನೋಡಬೇಕು, ಅವ್ರನ್ನ ಪಕ್ಕದಲ್ಲೇ ನೋಡಬೇಕು ಅನ್ನೋವಂಥ ಒಂದು, ಮತ್ತು ಅದೊಂದು ಸಂಭ್ರಮ ಆಚರಣೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇಡೀ ರಾಜ್ಯದ ಜನರಿಗೆ ಬಂದಾಗ ಏಕಕಾಲಕ್ಕೆ ಅದು ಬಂದಿರತಕ್ಕಂಥ, ಯಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತದೆ ಅಂತ ಹೇಳಿ ಅನಿಸಿರಲಿಲ್ಲ. ಆದ್ದರಿಂದ ಇದೊಂದು ಆಕಸ್ಮಿಕವಾಗಿರ್ತಕ್ಕಂಥ ದುರ್ಘಟನೆ. ಇದನ್ನು ನಾವು ಸಮರ್ಥನೆ ಮಾಡ್ಕೋಬೇಕು ಅಂತಕ್ಕಂಥದ್ದಲ್ಲ. ಇದು ಆಗಿರ್ತಕ್ಕಂಥದ್ದು ಒಂದು ಅಚಾತುರ್ಯದಿಂದ ಆಗಿರ್ತಕ್ಕಂಥದ್ದು. ಇದಕ್ಕೇ ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ಗೊತ್ತಿಲ್ಲ ಯಾವ ಥರದ ಪತ್ರ ಬರೆದಿದ್ದಾರೆ, ಯಾವ ಉದ್ದೇಶದಿಂದ ಬರೆದಿದ್ದಾರೆ ಅವ್ರ ಹಿರಿಯ ನಾಯಕರು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಈಗ ಓಡುವಾಗ ಎಡಿ ಬೀಳ್ತೀವಿ, ಓಡಬಾರ್ದಾಗಿತ್ತು, ಓಡೋದ್ರಿಂದ ಬಿದ್ದು ಅಂತ ಹೇಳ್ತಕ್ಕಂಥದ್ದು ಸಹಜವಾಗಿ. ಓಡಲಾರ್ದೇ ಮನುಷ್ಯ ಬೀಳಲಿಕ್ಕೆ ಸಾಧ್ಯವೂ ಇಲ್ಲ. ನಿಂತ ಮನುಷ್ಯ ಯಾಕೆ ಬೀಳ್ತಾರೆ? ಆಯಿತು, ಗೇಟ್ ತೆಗೆದು ಏಕಕಾಲಕ್ಕೆ ತೆಗಿಬೇಕಾಗಿತ್ತು, ತೆಗೆದಿಲ್ಲ.
ಇಷ್ಟು ದೊಡ್ಡ ಪ್ರಮಾಣದ ಯಾರಿಗೂ ಇದು ಈ ಥರ ಆಗ್ತದೆ ಅಂತಕ್ಕಂಥ ನಿರೀಕ್ಷೆ ಯಾರಿಗಿದೆ? ಯಾರು ಪರ್ಪಸ್ ಮಾಡಿದ್ದಲ್ಲ ಇದೊಂದು ಆಕಸ್ಮಿಕವಾಗಿರ್ತಕ್ಕಂಥ ದುರ್ಘಟನೆ. ಇದ್ರ ಬಗ್ಗೆ ವಿಷಾದ ಇದೆ. ನಾವು ಇದನ್ನು ಸಂಪೂರ್ಣವಾಗಿ ನಮ್ಮದೇ ನಿಜ, ನಾವು ಮಾಡಿದ್ದೇನೆ ಸರಿ ಅಂತ ನಾವೇನು ಹೇಳಲ್ಲ. ಅಧಿಕಾರಿಗಳ ಮಟ್ಟದಲ್ಲಿ ಏನೇನು ಮುಂಜಾಗ್ರತೆ ತೊಗೋಬೇಕಾಗಿತ್ತು, ಸ್ವಲ್ಪ ಮಟ್ಟಿಗೆ ಲೋಪ ಆಗಿದೆ, ಇಲ್ಲ ಅಂತಿಲ್ಲ. ಆ ಲೋಪ ಆಗಿರ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದೇನು. ಗುಜರಾತದಲ್ಲಿ ವಿಮಾನ ಅಪಘಾತ ಆಯಿತು, ಪ್ರಧಾನಮಂತ್ರಿಗಳ ಒಂದು ರಾಜ್ಯ ಅದು. ಇನ್ನು ಅವರಿಗೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥವ್ರು ನಿಮ್ಮ ರಾಜ್ಯದಲ್ಲೇ ಒಂದು ವಿಮಾನ ದುರಂತದಲ್ಲಿ ಸುಮಾರು 300ರಷ್ಟು ಜನ ಸತ್ತು ಹೋಗಿದ್ದಾರೆ. ವಿಮಾನಯಾನ ಸಚಿವರು ಎಲ್ಲಿದ್ದೀರಿ, ಪ್ರಧಾನಮಂತ್ರಿಗಳು ಎಲ್ಲಿದ್ದೀರಿ, ನೀವು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಅಂತ ಕೇಳೋಕ್ಕಾಗುತ್ತಾ? ಕೇಳೋಕ್ಕಾಗುತ್ತಾ ಅಂತ ನಿಮ್ಮನ್ನು ಕೇಳ್ತೀನಿ. ಕೇಳೋಕ್ಕಾಗುತ್ತೇನ್ರಿ? ಯಾವುದೋ ವಿಮಾನ ದುರಂತ ಆದಂಥ ಸಂದರ್ಭದಲ್ಲಿ 300ರಷ್ಟು ಜನ ಇವತ್ತು ತೀರಿ ಹೋದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ತಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು ಲೋಪದೋಷ, ಇದು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವ್ಯಾರು ಕೇಳಿದ್ದೀವಿ? ಈಗ ಯಾರಿಗಾರೆ ನಾವ್ಯಾರು ಕೇಳಿಲ್ಲಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ಅವರಾಗಲಿ ವಿರೋಧ ಪಕ್ಷದವರು. ಸರ್, ಜಾತಿ ಗಣಿತ ವಿಚಾರವಾಗಿ ಈಗ ಸರ್ಕಾರ ಯೂಟರ್ನ್ ನೋಡಿದೆ. ಹೊಸ ಜಾತಿ ಗಣಿತ ಮಾಡ್ತೀವಿ ಅಂತ ಮೊದಲು ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ ಎಲ್ಲ ವಿರೋಧ ಮಾಡಿತ್ತು, ಆಗ ವಾಪಸ್ ತೊಗೊಂಡಿರಲಿಲ್ಲ. ಹೈಕಮಾಂಡ್ ಹೇಳಿದ ಮೇಲೆ ಇವ್ರು ಬೆಂಡ್ ಆಗಿದ್ದಾರೆ ರಾಜ್ಯ ಸರ್ಕಾರ ಅನ್ನುವಂಥ ಆರೋಪ ವಿಪಕ್ಷ. ಇದು ಬೆಂಡ್ ಆಗಿದ್ದಾರೆ ಅಥವಾ ಸ್ಟೇಟ್ ಆಗಿದ್ದಾರೆ ಅನ್ನೋಂಥಕ್ಕಂಥ ಪ್ರಶ್ನೆ ಅಲ್ಲ. ಕೆಲವೊಂದು ಸಮುದಾಯದಲ್ಲಿ ಇದ್ರ ಬಗ್ಗೆ ಆಗಿರ್ತಕ್ಕಂಥ ಸರ್ವೆ ಬಗ್ಗೆ ಸ್ವಲ್ಪ ಅಸಮಾಧಾನ ಬಂದಿತ್ತು. ಅಸಮಾಧಾನ ಆಗಿರ್ತಕ್ಕಂಥದ್ದು ಸರಿ ಮಾಡಬೇಕು ಅಂತೇಳಿ ಹೈಕಮಾಂಡದವರು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿ ಕನ್ಕ್ಲೂಡ್ ಮಾಡಿಕೊಂಡು ಇದನ್ನು ಇನ್ನೊಂದು ಸಲ ಎಲ್ಲೆಲ್ಲಿ ಲೋಪ ಆಗಿದೆ ಅದನ್ನು ಸರಿ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಒಳ್ಳೆಯದಾಗಿದೆ. ಏನು ಇದಕ್ಕೇನು ದೊಡ್ಡದು ಮತ್ತೆ ಕಲರ್ ಮಾಡೋ ಕೇಂದ್ರ ಸರ್ಕಾರ ಜಾತಿ ಗಣಿತ ಮಾಡ್ತಿದೆ, ಈ ಸಂದರ್ಭದಲ್ಲಿ ಮತ್ತೆ ಹೊಸ ಗಣಿತ ಯಾಕೆ ಅನ್ನುವಂಥದ್ದು ಬಿಜೆಪಿಯವರು. ಈಗ ನಾವು ಮಾಡಿರ್ತಕ್ಕಂಥ ಸರ್ವೆದಲ್ಲಿ ಏನು ಲೋಪ ಆಗಿದೆ ಅದನ್ನು ಸರಿ ಮಾಡ್ಕೊಂಡು ಇಟ್ಕೋತೀವಿ. ಈಗ ನಾಳೆ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು ಇನ್ನೂ ಅದು ನಿಗದಿ ಆಗಬೇಕು, ಮಾಡಬೇಕು. ಅದಾದಮೇಲೆ ಅದ್ರ ನೋಡೋಣ, ಅದರಲ್ಲಿ ಏನು ಬರುತ್ತೆ. ಇದಕ್ಕೆ ಟ್ಯಾಲಿ ಮಾಡೋಕ್ಕಾರೆ ಒಂದು ಅನುಕೂಲ ಆಗುತ್ತಲ್ಲ. ಸರಿ, ಕಾಲ್ತುಳಿತ ಪ್ರಕರಣವನ್ನು ಡೈವರ್ಟ್ ಮಾಡೋದಕ್ಕೆ ಜಾತಿ ಗಣತಿಯನ್ನು ತಂದಿದ್ದಾರೆ ಅಂತ ಆರೋಪ ಮಾಡ್ತಾರೆ ಬಿಜೆಪಿ. ಇದನ್ನ ಯಾರು ಹೇಳಿದರು? ಡೈವರ್ಟ್ ಮಾಡ್ತಾರೆ ಬಿಜೆಪಿ ಆರೋಪ ಮಾಡ್ತಾರೆ. ಬಿಜೆಪಿ ಅವ್ರು ಮಾಡ್ತಾರೆ, ಅವ್ರ ಕೆಲಸ ಇದೆ, ಅವ್ರು ಮಾಡಬೇಕಾಗಿರೋದು ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಮಾಡಲಿ, ಏನು ತೊಂದರೆ ಇದೆ? ಈಗ ಅವರು ಮಾಡಿ ಅವ್ರದ್ದು ಒಳಜಾಗಗಳನ್ನು ಅವರು ಭಿನ್ನಾಭಿಪ್ರಾಯಗಳನ್ನು ಮುಚ್ಚಗೋಸ್ಕರನೇ ಈ ವಿಷಯ ತೊಗೊಂಡು ಅವರು ಜನರ ಮೈಂಡ್ ಬೇರೆ ಕಡೆ ತಿಳಕ್ಕೆ ಅವ್ರು ಮಾಡ್ತಾಯಿದ್ದಾರೆ. ಅಲ್ಲಿ ಬಸನಗೌಡರು, ಆಮೇಲೆ ಅವ್ರದ್ದೊಂದು 2-3 ಗುಂಪಾಗಿದ್ದಾವಲ್ಲ, ಅದನ್ನು ಜನ ಮಾತಾಡ್ತಾ ಇದ್ದಾರೆ. ಇದು ಉದ್ಧಾರ ಆಗಲ್ಲ, ಈ ಪಕ್ಷ, ಇವ್ರಿಗೆ ಬುದ್ಧಿ ಇಲ್ಲ, ಇವ್ರಿಗೆ ಏನು ಮುಂದೆ ಸಾಧ್ಯನೇ ಇಲ್ಲ ಅಂತೇಳಿ ಜನ ಚರ್ಚೆ ಮಾಡುವಾಗ ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಇದನ್ನು ನಂಬುದು ಈ ವಿಷಯ ತೊಗೊಂಡು ಅವ್ರು